ಅಣ್ಣ ಅಣ್ಣ ಅನ್ನುತ್ತಲೇ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ಗೆ ಗುಮ್ಮಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಮಿಷನ್ ಆರೋಪ ಕೂಡ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಣ್ಣ ಎಷ್ಟು ಕಮಿಷನ್ ತೆಗೆದುಕೊಂಡಿದ್ಯಣ್ಣ? ಹೆಬ್ಬಾಳ್ದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆಗೆ 17,000 ಕೋಟಿ ಖರ್ಚು ಮಾಡಿದ್ದೀರಾ. ಅದರಲ್ಲಿ 640 ರೂಪಾಯಿ ಕೊಟ್ಟು ಓಡಾಡೋರು ಯಾರು? ಇದು ಜನಸಾಮಾನ್ಯರಿಗಾಗಿ ಮಾಡ್ತಿರುವಂತಹ ಸುರಂಗ ಮಾರ್ಗವಾ ಅಥವಾ ನಿಮಗೋಸ್ಕರ ಮಾಡ್ಕೊಳ್ತಾ ಇರುವಂತಹ ಸುರಂಗ ಮಾರ್ಗವಾ? ಆ ನಿಮ್ಮ ಸುರಂಗ ಮಾರ್ಗದಲ್ಲಿ ಬಡವರು ಸಂಚಾರ ಮಾಡ್ಲಿಕ್ಕೆ ಸುಳ್ಳೆ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ, ವಿಷಯ ತಿಳ್ಕೊಂಡು ಮಾತಾಡಿ. ಹೋಗ್ಬಿಟ್ಟು ನಮ್ ಜಿಲ್ಲೆ ರೈತರ ಮುಂದೆ, ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ? ಶಿವಕುಮಾರ್ ಅವರೇ, ನೀವು ಹೇಳ್ದಂಗೆ ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನ ಹಾಕ್ತೇನೆ. ನನ್ನ ತಾಯಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ನನಗೇನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನ ಅವ್ರು ಏನಾದ್ರೂ ಸಲ್ಲಿಸಿದ್ರೆ ಎಷ್ಟು ಜಮೀನ್ ಇದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ, ರೈತರಿಗೆ ದಾನ ಮಾಡ್ತೇವೆ. ಇವತ್ತೇ ದಾನ ಮಾಡ್ತೇವೆ. ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ. ಆ ಹೃದಯ ವೈಶಾಲ್ಯತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ. ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ, ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ. ಆ ಡೀಲ್ನಲ್ಲಿ ಎಷ್ಟು ಕಮಿಷನ್ ಅನ್ನ ತೆಗೆದುಕೊಂಡಿದ್ದೀರಣ್ಣ? ಕಮಿಷನ್ ಮುಕ್ತ ಆಡಳಿತ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಿ, ಈಗ ಏನ್ ಮಾಡ್ತಾ ಇದ್ದೀರಾ? ಶಿವಕುಮಾರಣ್ಣ ಹೇಳಣ್ಣ ಹಿಂಗಂತ ಮಾತಲ್ಲೇ ಡಿಕೆ ಶಿವಕುಮಾರ್ಗೆ ಟಾಂಗ್ ಅನ್ನ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಂತಹ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಭಾನುವಾರ ನಿಖಿಲ್ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳೋದಿಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಮಿಸ್ಟರ್ ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಮನೆ ದೇವ್ರೇನಾದ್ರೂ ಸುಳ್ಳು ದೇವ್ರ? ವಿಷಯ ತಿಳಿದುಕೊಂಡು ಮಾತನಾಡಿ ಜಿಲ್ಲೆಯಲ್ಲಿ ಹೋಗಿ ತಾಲೂಕಿನ ರೈತರ ಮುಂದೆ ಅಪಪ್ರಚಾರವನ್ನ ಮಾಡೋದ್ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕಾಗೋದಿಲ್ವಾ? ಅನಿತಾ ಕುಮಾರಸ್ವಾಮಿ ಅವರು ಜಮೀನು ಪರಿಹಾರ ಕೇಳಿ ಅರ್ಜಿಯನ್ನ ಹಾಕಿದ್ರೆ ಆ ಜಮೀನನ್ನ ರೈತರಿಗೆ, ಬಡವರಿಗೆ ದಾನ ಮಾಡ್ತೇವೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಬಿಬಿಎಂಪಿ ಪಂಚಪಾಲಿಕೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಗಾರ್ಬೇಜ್ ಸಿಟಿಯನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಪಂಚಪಾಲಿಕೆಗಳಿಗೆ ಕಚೇರಿ ಮಾಡುವ ಮೊದಲು ನಗರದ ಕಸವನ್ನ ಎತ್ತಿಸಬೇಕು. ಜಿಬಿಎ ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತಾ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನಮ್ಮ ಮಿತ್ರ ಪಕ್ಷ ಬಿಜೆಪಿ ಜೊತೆಗೆ ನಮಗೆ ಆರೋಗ್ಯಕರವಾಗಿರುವಂತಹ ಮಿತ್ರತ್ವ ಇದೆ. ಎರಡು ಪಕ್ಷಗಳು ಕೂಡ ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮುತ್ಸದ್ದಿಗಳಾಗಿದ್ದಾರೆ. ಅವರು ಇತ್ತೀಚೆಗೆ ಅಭಿಮಾನದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು. ಇದರಿಂದಾಗಿ ಜೆಡಿಎಸ್ ಕಾರ್ಯಕರ್ತರು ಗೊಂದಲಗೀಡಾಗಬಾರದು. ಬಿಜೆಪಿ ರಾಜ್ಯಾಧ್ಯಕ್ಷ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದೇವೇಗೌಡರ ಮೊಮ್ಮಗನಿಗೆ ಸೋಲಿಸಿದ್ದೇವೆ, ತಂತ್ರ ಮಾಡುವುದು ನಿಮಗೂ ಕೂಡ ಗೊತ್ತಿದೆ ಎಂದಿದ್ದಾರೆ. ಆದರೆ ನಾನು ಕಾರ್ಯಕರ್ತರಿಗಾಗಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅವತ್ತು ಡಿಕೆ ಶಿವಕುಮಾರ್ ಅವರು ನನ್ನ ಬೆನ್ನನ್ನ ತಾವೇ ತಟ್ಟುಕೊಳ್ತಾ ಇದ್ರು. ನಮಗೂ ಕೂಡ ಕಾಲ ಬರುತ್ತದೆ, ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗನ್ನ ನೀಡಿದ್ದಾರೆ. ಜೆಡಿಎಸ್ ತಾಕತ್ತು ನಿಮ್ಗೇನ್ರಿ ಗೊತ್ತು? ದಮ್ ಇದ್ರೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಕನಿಷ್ಠ 2 ಸ್ಥಾನವನ್ನ ತೆಗೆದುಕೊಳ್ಳಿ. ಜೆಡಿಎಸ್ ಶಕ್ತಿ ಏನು ಅಂತ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ. ದಯವಿಟ್ಟು ಸ್ವಲ್ಪ ಸಹನೆಯಿಂದ ಇರಬೇಕು. ಸಿದ್ದರಾಮಯ್ಯಗೆ ಹಾಗೂ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸವಾಲನ್ನ ಹಾಕಿದ್ದಾರೆ. ಇನ್ನು ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪೇಪರ್ ತರಲು ಹೊರಟಿದೆ. ಕಾಂಗ್ರೆಸ್ ಪಕ್ಷ ಅನಾದಿ ಕಾಲಕ್ಕೆ ಹೋಗ್ತಾ ಇದೆ. 2 ಸಲ ಕಾಂಗ್ರೆಸ್ ಗೆದ್ದಿದ್ದು ಇವಿಎಂ ಮೂಲಕವೇ. ಇವಿಎಂ ಬೇಡ ಅಂತಂದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ಯಶವಂತಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ವಾಗತ ಕೂಡ ಅದ್ಧೂರಿಯಾಗೇ ಇತ್ತು. ಹೌದು ವೀಕ್ಷಕರೇ, ಇದಕ್ಕೂ ಮೊದಲು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದ ಜನರು ಕ್ರೇನ್ನ ಮೂಲಕ ಬೃಹತ್ ಗಾತ್ರದ ಹೂವಿನ ಹಾರವನ್ನ ಹಾಕಿ ಸ್ವಾಗತವನ್ನ ಕೋರಿದ್ರು. ನಂತರ ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು ಬೈಕ್ ರ್ಯಾಲಿಯನ್ನ ಕೂಡ ಮಾಡಿದ್ರು. ಈ ಮೂಲಕ ಗೊಲ್ಲರಹಟ್ಟಿ ಹಾಗೆ ಬ್ಯಾಡರಹಳ್ಳಿ ಈ ಕಡೆ ಎಲ್ಲವೂ ಕೂಡ ರೋಡ್ ಶೋ ಅನ್ನ ಮಾಡಲಾಗಿತ್ತು. ಇನ್ನು ದಾರಿಯುದ್ದಕ್ಕೂ ಸಾರ್ವಜನಿಕರು ಪಟಾಕಿಯನ್ನ ಸಿಡಿಸಿದ್ದಾರೆ. ಹೂವಿನ ಹಾರ ಹಾಕುವ ಮೂಲಕ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.